ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶವವನ್ನು ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್, ಈ ಪ್ರಕರಣವೇ ಟ್ವಿಸ್ಟ್ ಅಂತ ಹೇಳಬೇಕಾಗತ್ತೆ. ಆರಂಭದಿಂದಲೂ ಒಂದರ ಮೇಲೆ ಮತ್ತೊಂದು ಅನೇಕ ತಿರುವುಗಳನ್ನು ಪಡೆದುಕೊಂಡು ಹೋಗಂಥ ಪ್ರಕರಣ ಇದು. ಈಗ ನೋಡಿದ್ರೆ 38 UDR ಅಸಹಜ ಸಾವಿನ ಪ್ರಕರಣಗಳ ದಾಖಲೆಗಳು ಮಿಸ್ಸಿಂಗ್ ಆಗಿದ್ದಾವೆ. ಒಂದಲ್ಲ ಎರಡಲ್ಲ, 38 ಅನ್ಯಾಚುರಲ್ ಡೆತ್ ರಿಪೋರ್ಟ್ಗಳ ದಾಖಲೆಗಳು ಮಾಯವಾಗಿದ್ದಾವೆ. ಈಗ ಆ ಅಸಹಜ ಸಾವುಗಳ ದಾಖಲೆಯನ್ನು ಕಲೆ ಹಾಕಲಿಕ್ಕೆ SIT ಭಾರೀ ಕಗ್ಗಂಟನ್ನು ಎದುರಿಸ್ತಾ ಇದೆ. 38 ಅಸಹಜ ಸಾವುಗಳ ಬಗ್ಗೆ ತೀವ್ರ ತನಿಖೆಗೆ ಇಳಿದಿತ್ತು SIT. ಪಂಚಾಯಿತಿ ವಿಲೇವಾರಿ ಮಾಡಿದ್ದಂಥ 38 ಶವಗಳ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೆ. ಧರ್ಮಸ್ಥಳ ಗ್ರಾಮದಲ್ಲಿ ವಿಲೇವಾರಿಯಾಗಿತ್ತು. ಅಸಹಜ ಸಾವುಗಳಲ್ಲಿ ಗುರುತು ಪತ್ತೆಯಾಗದ ಶವಗಳ ವಿಲೇವಾರಿ ಅದು. ಆದರೆ ಈ ಬಗ್ಗೆ ಪೊಲೀಸ್ ಠಾಣೆಗಳಲ್ಲಿ ದಾಖಲೆಗಳು ಲಭ್ಯವಿಲ್ಲ. ನೋಡಿ ಹೆಂಗಿದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿಯ ದಾಖಲೆಗಳಲ್ಲಿ 38 ಶವಗಳನ್ನು ವಿಲೇವಾರಿ ಮಾಡಿದ್ದೇವೆ ಅಂತ ಹೇಳಲಾಗಿದ್ದರೂ ಕೂಡ ಆ UDRಗಳ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಅಸಹಜ ಸಾವಾದ ನಂತರದಲ್ಲಿ UDR ಪ್ರಕರಣ ದಾಖಲು ಮಾಡಿಕೊಳ್ಳುವುದು ವಾಡಿಕೆ ಮತ್ತು ಅದರ ಕಾನೂನಿನ ಕ್ರಮ. ಆದರೆ ಆ ಕಾನೂನಿನ ರೀತಿಯಲ್ಲಿ ನಡೆದುಕೊಂಡಿಲ್ವಾ? ಯಾಕೆ ಮಿಸ್ಸಿಂಗ್ ಆಗಿದೆ? ಗ್ರಾಮ ಪಂಚಾಯಿತಿ ಒಟ್ಟು 3 ದಶಕಗಳಲ್ಲಿ ವಿಲೇವಾರಿ ಮಾಡಿದ್ದಂಥ ವಿವರವನ್ನು SIT ಕಲೆ ಹಾಕಿದೆ. ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ UDR ಕೇಸ್ಗಳ ವಿವರವೂ ಕೂಡ ಕಲೆ ಹಾಕಿದೆ. ತಾಳೆ ಹಾಕಿದಾಗ ಕೆಲ ಕೇಸ್ಗಳ ದಾಖಲೆಗಳು ಇಲ್ಲದಿರುವುದು ಪತ್ತೆಯಾಗಿದೆ. 38 ಪ್ರಕರಣಗಳಲ್ಲಿ ಸ್ಥಳೀಯ ಠಾಣೆಗಳಲ್ಲಿ ದಾಖಲೆಗಳು ಅಲಭ್ಯ. ಇವುಗಳಲ್ಲಿ ಬಹುತೇಕ 2 ರಿಂದ 3 ದಶಕಗಳಿಗಿಂತಲೂ ಹಳೆಯ ಕೇಸ್ಗಳು. ಹೀಗಾಗಿ ಪೊಲೀಸ್ ದಾಖಲೆಗಳು ಕಳೆದು ಹೋಗಿವೆ ಅಥವಾ ನಾಶಪಡಿಸಿರುವ ಸಾಧ್ಯತೆಗಳ ಬಗ್ಗೆಯೂ ಕೂಡ ತನಿಖೆಯಾಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಗ್ರಾಮ ಪಂಚಾಯತಿಯ ರೆಕಾರ್ಡ್ಗಳು ಒಂದು ರೀತಿ ಹೇಳ್ತಾ ಇದ್ರೆ, ಪೊಲೀಸ್ ಠಾಣೆಯ ರೆಕಾರ್ಡ್ಗಳಲ್ಲಿ ಇಲ್ಲವೇ ಇಲ್ಲ. ಎಲ್ಲಿ ಮಿಸ್ ಹೊಡಿತಾ ಇದೆ ಇಲ್ಲಿ ಅಂತ ಹೇಳಿ, ಯಾಕಂದ್ರೆ ಈ ಪ್ರಕರಣವೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ರೀತಿಯಲ್ಲಿ ಸಿಗ್ತಾ ಇದೆ. ಈಗ ಅಲಭ್ಯ ಅಂತ ಹೇಳಿದ್ರೆ ಪೊಲೀಸರ ಮುಂದಿರುವಂಥ ಆಯ್ಕೆಗಳೇನು? SIT ಮುಂದಿರುವಂಥ ಆಯ್ಕೆಗಳೇನು? ದಶರಥ್, ಹೌದು, 100 ಶವಗಳನ್ನು ಹೂತಂತ ಪ್ರಕರಣ ಅಂತ ಆರಂಭವಾದಂಥ SIT ತನಿಖೆ ನಾನಾ ಮಜಲುಗಳನ್ನು ದಾಟಿ ಇದೀಗ ಈ ಶವ ವಿಲೇವಾರಿಗಳಲ್ಲಿ ಅಕ್ರಮ ಎಸಗಲಾಗಿದೆ ಅನ್ನುವಂಥ ವಿಚಾರ ಏನಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೀವ್ರ ತನಿಖೆಯನ್ನು ಮಾಡ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿ ಇದೊಂದು ತನಿಖೆಯ ಭಾಗವಾಗಿತ್ತು. ಆದರೆ ಈಗ ಇದೇ ಭಾಗ ಈಗ SITಗೆ ಒಂದು ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿದೆ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ಸ್ಟೇ ಇರುವಂಥ ಕಾರಣದಿಂದಾಗಿ SIT ಮೊದಲಿನ ರೀತಿಯಲ್ಲಿ ವೇಗಗತಿಯಲ್ಲಿ ವಿಚಾರಣೆಗಳನ್ನು ಮಾಡುವಂಥದ್ದು, ತನಿಖೆ ಕರೆಯುವಂಥ ಅವಕಾಶ ಈಗ ಕಮ್ಮಿ ಇದೆ SITಗೆ. ಈ ಬುರುಡೆ ಗ್ಯಾಂಗಿಗೆ ಹೈಕೋರ್ಟ್ಗೆ ಏನು ಅದ್ರಲ್ಲಿ ಏನು ತೀರ್ಮಾನ ಆಗುತ್ತೆ ಅಲ್ಲಿವರೆಗೂ ಕೂಡ SIT ಒಂದು ಅರ್ಥದಲ್ಲಿ ತನಿಖೆಗೆ ಬ್ರೇಕ್ ಹಾಕಬೇಕಾದಂತ ಪರಿಸ್ಥಿತಿ ಇದೆ. ಈ ನಡುವೆ ಡಾಕ್ಯುಮೆಂಟೇಶನ್ ಅನ್ನ ತೀವ್ರಗೊಳಿಸ್ತಾ ಇದ್ದಾರೆ ಮತ್ತು ಈ ಹೋರಾಟಗಾರರೇ ಹೇಳಿದ ರೀತಿಯಲ್ಲಿ ಶವ ವಿಲೇವಾರಿಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥ ರೀತಿಯಲ್ಲಿ ಗಿರೀಶ್ ಮಠನವರ ಆದಿಯಾಗಿ ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ರೆಡ್ಡಿ ಒಂದಿಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಬಂದಿದ್ರು. SIT ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡ್ತಾ ಇರುವ ಸಂದರ್ಭ 38 ಅಸಹಜ ಸಾವಿನ ಪ್ರಕರಣಗಳಿಗೆ ಸಂಬಂಧಪಟ್ಟ ದಾಖಲೆಗಳು ಮಿಸ್ಸಿಂಗ್ ಆಗಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಪರಿಶೀಲನೆ ಮಾಡಿದ ಸಂದರ್ಭ ಅಲ್ಲಿ ಅಪರಾಧ ಶವ ವಿಲೇವಾರಿ ಮಾಡಿರುವಂತ ವಿಚಾರ ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ FIR ಅಲ್ಲಿ ಏನ್ ಹೇಳುತ್ತೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಹೋದಂತ ಸಂದರ್ಭ SIT ಅಧಿಕಾರಿಗಳಿಗೆ ಯಾವುದು ಕೂಡ ಸಿಗ್ತಾ ಇಲ್ಲ. ಸುಮಾರು 3 ದಶಕದ ಹಿಂದಿನ ಪ್ರಕರಣಗಳು ಕೂಡ ಇದರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲಿ ಬೆಳ್ತಂಗಡಿ ಔಟ್ ಪೋಸ್ಟ್ ಇದ್ದಿದ್ದು, ಧರ್ಮಸ್ಥಳ ಪೊಲೀಸ್ ಠಾಣೆ ಇರಲಿಲ್ಲ. ಸೊ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಿದ ಸಂದರ್ಭದಲ್ಲೂ ಕೂಡ ದಾಖಲೆಗಳು ಲಭ್ಯವಾಗ್ತಾ ಇಲ್ಲ, ಅದು ಅಲಭ್ಯವಾಗಿದೆ. ಯಾವ ಕಾರಣಕ್ಕೋಸ್ಕರ ಅದು ಮಿಸ್ಸಿಂಗ್ ಆಗಿದೆ, ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವ ಆಯಾಮದಲ್ಲೂ ಕೂಡ SIT ಬಹಳ ಕಗ್ಗಂಟಿಗೆ ಸಿಲುಕಿದೆ.
ಹಾಗಾಗಿ ಇನ್ನಷ್ಟು ತನಿಖೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಹೋರಾಟಗಾರರ ಒಂದು ಆರೋಪ ಕೂಡ ಇದೆ, ಅಕ್ರಮವಾಗಿ ಶವ ವಿಲೇವಾರಿ ಮಾಡಲಾಗಿದೆ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಇದಕ್ಕೂ ಮತ್ತು ಈ ಮಿಸ್ಸಿಂಗಿಗೆ ಏನಾದರೂ ತಾಳೆ ಆಗುವಂಥ ವಿಚಾರಗಳು ಏನಾದರೂ ಇದೆಯಾ, ಲಿಂಕ್ ಇದೆಯಾ ಅನ್ನುವಂಥ ಆಯಾಮದಲ್ಲೂ ಕೂಡ SIT ತೀವ್ರ ವಿಚಾರಣೆಯನ್ನು ಮಾಡ್ತಾ ಇದೆ. ಈ ಹಿಂದೆ ಕೂಡ ಧರ್ಮಸ್ಥಳ ಪೊಲೀಸ್ ಠಾಣೆ ಆಗಿರ್ಬೋದು ಅಥವಾ ಬೆಳ್ತಂಗಡಿ ಔಟ್ಪೋಸ್ಟ್ ನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದಂತ ಅಧಿಕಾರಿಗಳು ಯಾರ ಸಂದರ್ಭದಲ್ಲಿ ಅತಿ ಹೆಚ್ಚು UDR ಪ್ರಕರಣಗಳಾಗಿತ್ತು ಅವರೆಲ್ಲರನ್ನ ಕೂಡ ವಿಚಾರಣೆ ಕರೆದು ಸುದೀರ್ಘವಾಗಿ ಅವರ ಹೇಳಿಕೆ ದಾಖಲೆಯ ಪ್ರಕ್ರಿಯೆಗಳನ್ನೆಲ್ಲ ಮಾಡಿ ಇನ್ನೇನು ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಈ ಪ್ರಕರಣ ಟ್ವಿಸ್ಟ್ ಅನ್ನು ಪಡೆದುಕೊಂಡಿರುವಂತದ್ದು. ಹಾಗಾಗಿ ಈ ಶವ ವಿಲೇವಾರಿ ವಿಚಾರದಲ್ಲಿ ಬಂದಿರುವಂತಹ ಈ ಒಂದು ಅಕ್ರಮದ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ತೀವ್ರಗೊಳಿಸ್ತಾ ಇರುವಂತಹ SIT ಮತ್ತೆ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೊಲೀಸರು ಇರ್ಬೋದು, ಅಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಂತಹ ವೈದ್ಯರು ಇರ್ಬೋದು, ಸೊ ಯಾರೆಲ್ಲ ಇದಕ್ಕೆ ಸಂಬಂಧಪಟ್ಟಂತವರು ಇರೋರು ಮತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಸಿಬ್ಬಂದಿಗಳು, ಮಾಜಿ ಪ್ರಧಾನ ಕಾರ್ಯದರ್ಶಿಗಳು, ಇವರೆಲ್ಲ ಯಾರೆಲ್ಲ ಇದಾರೋ ಸೊ ಇವರನ್ನ ಮತ್ತೆ ವಿಚಾರಣೆ ಕರೆದು ಇದ್ರ ಬಗ್ಗೆ ಪರಿಶೀಲನೆಯನ್ನ ಮಾಡೋ ಸಾಧ್ಯತೆ ಇದೆ. ಸೊ ಗ್ರಾಮ ಪಂಚಾಯತ್ ನಲ್ಲಿರುವಂತಹ ದಾಖಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಯಾಕಿಲ್ಲ, ಏನಾದರೂ ಕಳೆದು ಹೋಗಿದ್ಯಾ, ನಾಶವಾಗಿದ್ಯಾ, ಅಥವಾ ಇದಕ್ಕೇನು ಲಿಂಕೇ ಇಲ್ವಾ, ಹೀಗೆ ಹಲವು ಆಯಾಮಗಳು ಅನುಮಾನಗಳು SIT ಮುಂದಿದೆ. ಸೊ ಅದಕ್ಕೆ ಉತ್ತರವನ್ನ ಕಂಡುಕೊಳ್ಳುವಂತ ರೀತಿಯಲ್ಲಿ SIT ತನಿಖೆಯನ್ನು ತೀವ್ರಗೊಳಿಸಿದೆ. ಶರತ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಲೈವ್ ಕರ್ನಾಟಕ ಮುಂದುವರಿ